ಹೋಗ್ರಿ ಅಂಬಾಲಿಕೆ ಕೆಲವು ಕಾಲ ಕಳೆದು ಹೋಯಿತು. ಈಗಾಗಲೇ ಭೀಷ್ಮ ಸಭಾ ಪ್ರವೇಶವನ್ನು ಮಾಡಿ ಕುಮ್ಮೂರನ್ನು ಕರೆಸಿ ನನ್ನ ತಮ್ಮನಾಂತ ಚಿತ್ರವೀರನನ್ನ ಮದುವೆಯಾಗುವುದಕ್ಕಾಗಿ ಅಭಿಪ್ರಾಯವನ್ನು ಕೇಳಿದ ಕ್ಷಣದಲ್ಲಿ ನಿನ್ನ ತಂಗಿ ಈರೋರು ಒಪ್ಪಿದ್ದಾರೆ, ಹೊರಸರಿದಿದ್ದಾರೆ. ನೀನು ಮಾತ್ರ ಹಾಗಲ್ಲ, ಏನನ್ನೂ ಚಿಂತೆ ಮಾಡೋದಕ್ಕೆ ಮುಂದೆ ಆಗ್ತಾ ಇದ್ದೀಯ. ಅಂದ್ರೆ ಯಾಕೆ ಈ ರೀತಿಯ ಮೌನ, ಯಾಕೆ ಈ ರೀತಿ ಹುಡುಗ ಭಾವನೆ ಎಲ್ಲವನ್ನು ಹೇಳ್ತೀವಿ. ಹೆಣ್ಣು ಮಕ್ಕಳ ಅಂತ ನಮ್ಮ ಆಸೆ ಇದು. ನಿಮ್ಮ ಆಗಮನ ಸಭೆಗೆ ಎಂದಾಗ್ತದೋ 3 ಜನ ಹೆಣ್ಣು ಮಕ್ಕಳನ್ನು ಯಾವಾಗ ಮದುವೆ ಆಗ್ತಿರೋದು ಹಾಗೆ ಇವತ್ತು ಸಭೆಯತ್ತ ಬಂದು ತಮ್ಮನಾಗಿರುವಂತಹ ವಿಚಿತ್ರವೀರನ್ನು ಮದುವೆ ಆಗಲು ತಂಗಿಯರನ್ನು ಕೇಳಿಕೊಂಡಾಗ ನಿಮ್ಮ ಮಾತಿಗೆ ಒಪ್ಪಿ ಅರಮನೆಯನ್ನು ಸೇರಿದ್ದಾರೆ. ಹಿರಿಯವಳ ಅಂತ ನಾನು ನೆಲನೋಟಗಳಾಗಿರುವುದಕ್ಕೂ ಬಲವಂತ ಕಾರಣ ಇದೆ. ಏನು ಕಾರಣ? ನಿಮ್ಮ ತಮ್ಮನನ್ನು ಮದುವೆ ಆಗುವಂತ ಆಸೆ ನನ್ನದಲ್ಲ, ಈ ಅಂಬೆಯ ಆಸೆ ಇದು. ನಮ್ಮ ನಾಡಿನ ಹೊರಗಾಗಿ ಬಂದವರು ಸಾವಿರಾರು ವರ್ಷ ಮಕ್ಕಳನ್ನು ಭುಜಬಲದಿಂದ ಸೋಲಿಸಿದವರು. ಈ ನಿಮ್ಮ ತೋಳಿನಿಂದ ಹೆಣ್ಣು ಮಕ್ಕಳ ಅಂತ ನಮ್ಮನ್ನು ಕಾಲ ಕಾಲಕ್ಕೆ ಒಪ್ಪಿಕೊಂಡು ಸುಖವನ್ನು ಕೊಡುವುದನ್ನು ಬಿಟ್ಟು ತಮ್ಮನಿಗೆ ಮದುವೆ ಮಾಡಿಸಲು ಹೊರಟಿದ್ದೀರಲ್ಲ, ನಿಮ್ಗೇನಾಯ್ತು?
ಬಳಿ ಹೋಗಿ ಶಪಥವನ್ನು ಮಾಡುವಲ್ಲಿ ಮುಂದಾದೆ. ಏನೆಂದು? ಯಾವ ರೀತಿ ಬಲ್ಲೆಯ ಮರಣ ಪರ್ಯಂತರೂ ನಾನು ಸತ್ಯರನ್ನ ವರಿಸಲಾರೆ, ಅಷ್ಟು ಮಾತ್ರವಲ್ಲ ರಾಜ್ಯದ ಪಟ್ಟವನ್ನೇ ಇರಲಾರೆ ಎನ್ನುವ ಹಾಗೆ. ಆ ಕಾರಣಕ್ಕಾಗಿ ನೀನಂತಲ್ಲ, ಈ ಪ್ರಪಂಚದಲ್ಲಿ ಎಲ್ಲ ಹೆಣ್ಣು ಮಕ್ಕಳ ತಾಯಿ ಗಂಗಾ ಮಾತೆಗೆ ಸಮಾನ. ಅದಕ್ಕಾಗಿ ನಿನ್ನನ್ನು ನಾನು ಮದುವೆಯಾಗಲಾರೆ. ಕರುಣಾನಿಧಿಗಳು ಸರ್ವಜ್ಞರು ಎಂದು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಮರಣ ಪರ್ಯಂತ ಮದುವೆ ಆಗುವುದಿಲ್ಲ, ಬ್ರಹ್ಮಚರ್ಯ ರಥವನ್ನು ಕೈಗೊಳ್ತೀರಿ ಅಂದಾಗ ನಿಮ್ಮ ರಥಕ್ಕೆ ಎಂದು ನಾನು ಭಂಗಪಡಿಸಲಾರೆ. ಸರಿ. ಮನದ ಬೇಸರವನ್ನು ಕಳೆಯುವುದಕ್ಕಾಗಿ ಒಂದು ದಿನ ವನದತ್ತ ಹೋದಾಗ ವನದಲ್ಲಿ ಸುಂದರವಾದಂತಹ ಪುರುಷರನ್ನು ಕಂಡೆ ಸಾಲ್ವ ಎನ್ನುವುದಾಗಿ ಅವನ ರೂಪಕ್ಕೆ ಮೆಚ್ಚಿ ಅವನನ್ನೇ ಮದುವೆ ಆಗ್ತೇನೆಂಬುದಾಗಿ ಭಾಷೆಯನ್ನು ಕೊಟ್ಟೆ. ಇಲ್ಲಿ ಬಂದಾಗ ವಿಚಾರ ತಿಳಿಯಿತು, ತಾವು ಮದುವೆ ಆಗುವುದಿಲ್ಲ ಎನ್ನುವುದಾಗಿ. ನನ್ನನ್ನು ಅಲ್ಲಿವರೆಗೆ ಕಳಿಸಿಕೊಟ್ರೆ ಸಂತೋಷದಿಂದ ಹೋಗಿ ಆತನನ್ನು ಮದುವೆಯಾಗಿ ಸುಖದಿಂದ ಹೋಗುವಂತ ನೀನು ಒಬ್ಬರೇ ತರವಲ್ಲವೇ ಅಲ್ಲ, ಆ ಕಡೆ ಮತ್ತೆ ಬ್ರಾಹ್ಮಣರಿದ್ದಾರೆ, ಜೊತೆ ಮಾಡಿಕೊಂಡು ಮುಂದೆ ಸಾಗು. ಮತ್ತಿಗೆ ಮಂಗಲವಾಗಿ. ಜಯ 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 ಜಯ